ವೃತ್ತಿ ಮತ್ತು ಪ್ರವೃತ್ತಿಯ ಸಮಾಗಮದಿಂದ ರೂಪುಗೊಂಡಿರುವ ಲೇಖಕರು ಅನೇಕರು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಇದ್ದಾರೆ. ಈ ಮಾಸ ಅಂತಹ ಒಬ್ಬ ಚಿರಪರಿಚಿತ ಲೇಖಕರನ್ನು ಪರಿಚಯಿಸುವ ಉದ್ದೇಶ ನಮ್ಮದು. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ 1969ರಲ್ಲಿ ಜನಿಸಿದ ಇವರು ಅಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಸೂರತ್ಕಲ್ನಿಂದ ಇಂಜಿನಿಯರಿಂಗ್ ಪದವಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MA ಪದವಿ ಪಡೆದಿದ್ದಾರೆ. 20 ವರ್ಷಗಳ ಕಾಲ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅಭಿಯಂತರರಾಗಿದ್ದುಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿ ಸಾಧನೆಗೈದ ಇವರು ಕಥಾ ಸಂಕಲನಗಳು, ಕಾದಂಬರಿಗಳು, ಲಲಿತ ಪ್ರಬಂಧಗಳು, ಅನುವಾದ, ವಿಜ್ಞಾನ, ಬೈಲಿಪಿಯಲ್ಲಿ ಪುಸ್ತಕ, ಚಲನಚಿತ್ರ ಸಾಹಿತ್ಯ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೈಯಾಡಿಸಿದವರು. ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡವರು. ಯಾರಿವರು ಎಂದು ಈಗಾಗಲೇ ನಿಮಗೆಲ್ಲ ತಿಳಿದು ಹೋಗಿದ್ದರೆ ಆಶ್ಚರ್ಯವಿಲ್ಲ ಬಿಡಿ. ವಸುಧೇಂದ್ರ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವುದು ಅವರ ಸುಲಲಿತ ಬರಹ, ಚಂದ ಪ್ರಕಾಶನದ ಸುಂದರ ಪುಸ್ತಕಗಳು ಮತ್ತು ಸದಾ ಹಸನ್ಮುಖಿಯಾದ ಅವರ ಸರಳ ವ್ಯಕ್ತಿತ್ವ. ವಸುಧೇಂದ್ರರವರು ಇಂದು ಕನ್ನಡ ಸಾಹಿತ್ಯ ಲೋಕದ ವಿಶಿಷ್ಟ ಧ್ವನಿಯಾಗಿದ್ದಾರೆ ಎಂದರೆ ಖಂಡಿತ ತಪ್ಪಾಗದು. ಸುಮಾರು 20 ವರ್ಷಗಳ ಕಾಲ ಜಾಗತಿಕ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಯಶಸ್ವಿ ವೃತ್ತಿ ಜೀವನ ನಡೆಸಿದ ವಸುಧೇಂದ್ರರವರಲ್ಲಿ ತಂತ್ರಜ್ಞಾನದ ಅಬ್ಬರದ ನಡುವೆಯೂ ಕನ್ನಡತನ ಹಸಿರಾಗಿತ್ತು. ನನಗೆ ಬರುವ ಭಾಷೆ ಕನ್ನಡ ಒಂದೇ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಇವರು ವಿದೇಶದಲ್ಲಿದ್ದಾಗಲೇ ಕತೆ ಪ್ರಬಂಧಗಳನ್ನು ಬರೆಯತೊಡಗಿದರು. ಚಂದ ಪ್ರಕಾಶನದ ಉದಯ. ಆರಂಭದಲ್ಲಿ ತಮ್ಮ ಪುಸ್ತಕಗಳನ್ನು ಪ್ರಕಟಿಸಲು ಪ್ರಕಾಶನದಿಂದ ಸೂಕ್ತ ಸ್ಪಂದನೆ ಸಿಗದಿದ್ದಾಗ ವಸುಧೇಂದ್ರರು ಧೃತಿಗೆಡದೆ 2004ರಲ್ಲಿ ಚಂದ ಪ್ರಕಾಶನವನ್ನು ಆರಂಭಿಸಿದರು. ಆಕರ್ಷಕ ವಿನ್ಯಾಸ ಮತ್ತು ಗುಣಮಟ್ಟದ ಮುದ್ರಣದ ಮೂಲಕ ಕನ್ನಡ ಪುಸ್ತಕ ಪ್ರಕಟನಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮಾಡಿದರು. ಇಂದು ಈ ಸಂಸ್ಥೆ ಕೇವಲ ಅವರ ಪುಸ್ತಕಗಳಿಗಷ್ಟೇ ಸೀಮಿತವಾಗಿರದೆ 100 ಯುವ ಬರಹಗಾರರಿಗೆ ವೇದಿಕೆಯಾಗಿದೆ. ಇವರ ಸಾಹಿತ್ಯದ ವೈವಿಧ್ಯತೆಯತ್ತ ಒಂದು ಗಮನ. ವಸುಧೇಂದ್ರರ ಬರಹಗಳಲ್ಲಿ ಸೂಕ್ಷ್ಮತೆ ಮತ್ತು ಅನುಭವದ ಸತ್ಯವಿದೆ. ಅವರ ಪ್ರಮುಖ ಕೃತಿಗಳು ಮನೀಷೆ, ಯುಗಾದಿ, ಚೇಳು, ಹಂಪಿ ಎಕ್ಸ್‌ಪ್ರೆಸ್, ಮೋಹನಸ್ವಾಮಿ ಇವು ಕಥಾ ಸಂಕಲನಗಳು. ಹರಿಚಿತ್ತ ಸತ್ಯ, ತೇಜೋತುಂಗಭದ್ರ ಇವು ಕಾದಂಬರಿಗಳು. ನಮ್ಮಮ್ಮ ಅಂದರೆ ನನಗಿಷ್ಟ, ಕೋತಿಗಳು, ರಕ್ಷಕ ಅನಾಥ, ವರ್ಣಮಯ ಇವು ಲಲಿತ ಪ್ರಬಂಧಗಳು. ಎವರೆಸ್ಟ್, ಮಿಥುನ, ಇ-ಕಾಮರ್ಸ್ ಇವು ವಿಜ್ಞಾನ ಕ್ಷೇತ್ರದಲ್ಲಿ ಅನುವಾದಿತ ಕೃತಿಗಳು. ಪೂರ್ಣಚಂದ್ರ ತೇಜಸ್ವಿಯವರ ನಂತರ ವಸುಧೇಂದ್ರರ ಬರಹಗಳು ತಮ್ಮ ವಿಶಿಷ್ಟ ಗುಣ ಮತ್ತು ಸೂಕ್ಷ್ಮತೆಯಿಂದ ಗಮನ ಸೆಳೆಯುತ್ತಿವೆ ಎಂದಿದ್ದಾರೆ ಪದ್ಮಭೂಷಣ ಶತಾವಧಾನಿ ಆರ್ ಗಣೇಶ್ರವರು. ಬಹುಮುಖಿ ವ್ಯಕ್ತಿತ್ವ ಹೊಂದಿದ ವಸುಧೇಂದ್ರರು ಕೇವಲ ಬರಹಗಾರರಲ್ಲ, ಅವರು ಒಬ್ಬ ಅದ್ಭುತ ಚಾರಣಿಗ, ಕ್ರೀಡಾಪಟು ಮತ್ತು ಮಾನವೀಯ ಮಾರ್ಗದರ್ಶಕ. ಪಶ್ಚಿಮ ಘಟ್ಟಗಳಷ್ಟೇ ಅಲ್ಲದೆ ಕಿಲಿಮಾಂಜಾರೋ, ಹಿಮಾಲಯ ಮತ್ತು ಕೈಲಾಸ ಮಾನಸ ಸರೋವರದ ಶಿಖರಗಳನ್ನು ಏರಿದ ಸಾಹಸಿ. ಕಳೆದ 12 ವರ್ಷಗಳಿಂದ ಟಿವಿ ನೋಡದಿರುವ ದೃಢ ನಿರ್ಧಾರ ಇವರ ಶಿಸ್ತಿಗೆ ಸಾಕ್ಷಿ. ಮನಃಶಾಸ್ತ್ರದಲ್ಲಿ ತರಬೇತಿ ಪಡೆದ ಇವರು ಮಾನಸಿಕ ಒತ್ತಡದಲ್ಲಿರುವವರಿಗೆ ಸಾಂತ್ವನ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಅನೇಕರ ಬದುಕಿಗೆ ಬೆಳಕಾಗಿರುವ ಸಮಾಜಮುಖಿ. ಇನ್ನು ಇವರ ಗೌರವ ಮತ್ತು ಪ್ರಶಸ್ತಿಗಳನ್ನು ನೋಡುವುದಾದರೆ ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ದ.ರಾ ಬೇಂದ್ರೆ ಪ್ರಶಸ್ತಿ, ಮಾಸ್ತಿ ಕಥಾ ಪುರಸ್ಕಾರ, UR ಅನಂತಮೂರ್ತಿ ಪ್ರಶಸ್ತಿ ಸೇರಿದಂತೆ 10 ಗೌರವಗಳು ಸಂದಿವೆ. ತಮ್ಮ ಬರಹಗಳ ಮೂಲಕ ಮನುಷ್ಯ ಸಂಬಂಧಗಳ ಸಂಕೀರ್ಣತೆಯನ್ನು ಬಿಡಿಸುವ, ಪ್ರಕಾಶನದ ಮೂಲಕ ಹೊಸ ಪ್ರತಿಭೆಗಳನ್ನು ಬೆಳೆಸುತ್ತಿರುವ ವಸುಧೇಂದ್ರರು ಕನ್ನಡ ಸಾರಸ್ವತ ಲೋಕದ ಅಮೂಲ್ಯ ಆಸ್ತಿ. ಬನ್ನಿ, ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ವಸುಧೇಂದ್ರರವರ ಕೆಲವು ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಧನ್ಯವಾದಗಳು.